ಈಗಷ್ಟೇ ಸಂಪುಟ ಸಭೆ ಮುಕ್ತಾಯವಾಗಿದೆ. ಘೋಷಣೆಗಳನ್ನು ಮಾಡಿದ್ದಾರೆ. 3 ರಿಂದ 3.5 ಸಾವಿರ ಕೋಟಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮೊದಲ ಸಂಪುಟ ಸಭೆಯಲ್ಲಿ 6 ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನಂಬರ್ 1, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್, ವಿದ್ಯಾರ್ಥಿನಿಯರಿಗಿತ್ತು, ವಿದ್ಯಾರ್ಥಿಗಳಿಗೂ ಮಾಡಿದ್ದಾರೆ. ನಂಬರ್ 2, ರಾಜ್ಯದ ಎಲ್ಲ ಆಸ್ತಿಗಳಿಗೆ ಖಾತೆ ಗ್ಯಾರಂಟಿಯನ್ನು ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿರಲಿ ಅಂತ. ನಂಬರ್ 3, 3 ಅಂತಸ್ತಿನ ಮನೆಗಳಿಗೆ ಓಸಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 2.5 ಸಾವಿರ ಸ್ಕ್ವೇರ್ ಫುಟ್ ವರೆಗೂ ಕೂಡ. ಈಗ 30-40 ಇತ್ತದು, 1200 ಚದರ ಅಡಿ ಇತ್ತು, ಅದನ್ನೀಗ 2.5 ಸಾವಿರ ಚದರ ಅಡಿಯವರೆಗೂ ಕೂಡ ಓಸಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದು ಒಂದು ಕ್ಲಿಯರ್ ಆಗ್ತಾ ಇದೆ. ಮಗದೊಂದು ಕಡೆಗೆ 4ನೇಯದ್ದು ನಂಬರ್ 3, ಶೀಘ್ರದಲ್ಲಿ 55 ಸಾವಿರ ಉದ್ಯೋಗಗಳ ಭರ್ತಿಯಂತೆ 56 ಸಾವಿರ, ಅದು 56 ಸಾವಿರ ಉದ್ಯೋಗಗಳ ಭರ್ತಿ. 4ನೇಯದು ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಯನ್ನ ಮಾಡ್ತಾ ಇರೋದು. ಎಲ್ಲಿ ನಡೀತದೆ ಅಂತ ಹೇಳಿ ಅದಕ್ಕೆ ಎಲ್ಲ ಜಾಗಗಳೆಲ್ಲ ನಾವೆಲ್ಲ ಈಗ ನಮ್ಮ ತಲೆಯಲ್ಲೆಲ್ಲ ಇದೆ. ಅದು ಹಿಂದೆ ಎಲ್ಲ ನಾನು ಡಿಕ್ಲೇರ್ ಮಾಡಿದ್ದೆ ಅದನ್ನು. ಸೊ ಅದಕ್ಕೆ ಒಂದು ಇಟ್ ವಿಲ್ ಬಿ ಪ್ಯೂರ್ಲಿ ಸರ್ಕಾರ ಹಣ ಕೊಡ್ತದೆ. ಸೊ ಯೂತ್ ಕ್ಲಬ್ಸು ನಡೀತದೆ. ಸೊ ಅವರೆಲ್ಲ ಸಂಘಟನೆ ಆಗಿ ಅವರು ಆದಷ್ಟು ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಸ್ವಲ್ಪ ಹೋಗದೆ, ಸೊ ಈ ಆಟ ಪಾಠಗಳು ಮತ್ತು ನಮ್ಮ ಕಲ್ಚರ್ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅವೆಲ್ಲ ಕೂಡ ಅವರ ಹತ್ರಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮತ್ತು ವಿಶೇಷವಾಗಿ ಅವರ ಏನೋ ಒಂದು ಗುಣಗಳಿದೆ, ಯಾವುದೇ ಕಲೆಯಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಅವರ ಪ್ರತಿಭೆಗಳನ್ನು ಗುರುಸುವಂಥ ಅವಕಾಶ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕ ಸಂಘ 10 ಸಾವಿರ ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ, ಅಂದರೆ ಪಂಚಾಯತಿನ ಒಂದು ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಸೊ ಅದಕ್ಕೆ ನಾನು ಇವೆಲ್ಲ ಸೇರಿ ಯುಗ ಇದು ಅಂಥೇಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರೂ ಕೂಡ. ಭಾಳ ಜನಕ್ಕೆ ಬೆಂಗಳೂರು ನಗರದಲ್ಲಿ, ಹೊರಗಡೆ ಹಳ್ಳಿಲೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ ಅಂತೇಳಿ ಭಾಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ನಾವು ತೊಗೊಳಕ್ಕಾಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಚರ್ಚೆ ಮಾಡಿದೋ. ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಭಾಳ ವೆರಿ ಲಿಮಿಟೆಡ್ಗೆ ಹೋದೋ, ಬರೀ 30-40 ಕೊಟ್ಟು ನೋಡ್ದೋ. ಒಂದು 4 ಲಕ್ಷ ಅರ್ಜಿಗಳಿತ್ತು. ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಮಾಡಿ ಬಗೆಹರಿಸಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತದೆ, ಕರೆಂಟ್ ಕೊಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡೋಕ್ಕಾಗಲ್ಲ ಅನ್ನೋದು ಕೂಡ ಇದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2500 ಅಡಿವರೆಗೂ, 2500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ದರೂ ಕೂಡ, 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು, ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದರೆ ಈಗ ನಾನು ಅರ್ಜಿ ಹಾಕ್ಬಿಟ್ಟು ಕಟ್ಟಿದ್ದೀನಿ ಅಂತ ಏನೂ ಇಲ್ಲದೆ ಅರ್ಜಿ ಹಾಕ್ಕೊಡೋದು ಅಲ್ಲ. ಎಲ್ಲರದ್ದು ಫೋಟೋ ವಿಡಿಯೋ ಎಲ್ಲ ಮಾಡಿಸಿಸ್ತೀವಿ. ಓವರ್ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಈ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವರೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ B2A ಖಾತಾ, ಅದು ಒಂದು ದೊಡ್ಡ ಸಮಸ್ಯೆ ಬೆಂಗಳೂರು ನಗರದಲ್ಲಿ. ಸೊ ಒಟ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು ಯಾವೆಲ್ಲ ರಸ್ತೆಗಳ ಅಭಿವೃದ್ಧಿಗೆ ಈಗ 2 ಕೋಟಿ, 2,000 ಕೋಟಿ, ಅದು 2 ಕೋಟಿ ಅಲ್ಲ, 2,000 ಕೋಟಿಯನ್ನ ಬೆಂಗಳೂರಿನಲ್ಲಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ 2,000 ಕೋಟಿಯನ್ನ ಇಟ್ಟಿದ್ದಾರೆ. ಜೊತೆಗೆ ಈ ಭಾರತ್ ಜೋಡೋ ಯುವ ಸಂಘ ಇದೆಯಲ್ಲ, 10,000 ಸಂಘಗಳಿಗೆ, ಒಂದೊಂದು ಸಂಘಕ್ಕೆ 10 ಲಕ್ಷ ಅಂತ ಹೇಳಿದ್ದಾರೆ. ಅದು 1,000 ಕೋಟಿ ಆಗುತ್ತೆ.
ಸೊ ಅಲ್ಲಿಗೆ 3,000 ಕೋಟಿ ಆಯಿತು. ಇನ್ನು ಬಸ್ ಪಾಸ್ ವಿಚಾರದಲ್ಲಿ ಯುವಕರಿಗೆ ಕೊಡ್ತಾ ಇರೋದ್ರಿಂದ ಅದೆಷ್ಟು ಹೊರೆ ಆಗುತ್ತೆ ಗೊತ್ತಿಲ್ಲ. ಅದನ್ನು ಹೇಗೆ ನಿಭಾಯಿಸ್ತೀವಿ ಅಂದರೆ ನಾನು DK ಶಿವಕುಮಾರ್ ನಿಭಾಯಿಸ್ತೀನಿ ಅಂತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಘೋಷಣೆಯನ್ನಂತೂ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇವತ್ತು ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ಕೊಟ್ಟಿಲ್ಲ, ಯಾವ ಉತ್ತರವನ್ನು ಕೂಡ ಕೊಡೋದಿಲ್ಲ. ನಾನು ಇವತ್ತು ನನ್ನ ಕೇಳಕ್ಕೆ ಹೋಗ್ಬಿಡಿ, ನಾಳೆ ಸಿಗ್ತೀನಿ, ನಾನು ಮಾತಾಡ್ತೀನಿ ಅಂದಿದ್ದಾರೆ. ಫುಲ್ ಆಫ್ ಟಯರ್ಡ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಓಡಾಡಿದ್ದಾರೆ. ಬಟ್ ಘೋಷಣೆ ಅಂತೂ ಇವತ್ತು ಮಾಡಿದ್ದಾರೆ. ಒಂದು ಬಸ್ ಪಾಸು ಯುವಕರಿಗೆ ಫ್ರೀಯಾಗಿ ಕೊಡ್ತಾ ಇರೋದು, ಇನ್ನೊಂದು ಕಡೆ 56,000 ಹುದ್ದೆಗಳನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ತರಿಸ್ಕೊಳ್ತೀನಿ ಯಾವ ಇಲಾಖೆಯಲ್ಲಿ ಏನೇನಿದೆ ಪರಿಸ್ಥಿತಿ ಅಂತ, ಆದಷ್ಟು ಬೇಗ ಅದನ್ನು ಮಾಡ್ತೀವಿ ಅಂದಿದ್ದಾರೆ. ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನು ತರ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟು. ಭಾರತ್ ಜೋಡೋ ಈಗಾಗಲೇ ಹೇಳಿದ್ವಿ, ಯುವಕ ಸಂಘವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ ಅಂತ. ಇದು ಇನ್ನು 2,500 ಸ್ಕ್ವೇರ್ ಫುಟ್ ಚದರ ಅಡಿಯವರೆಗೂ ಕೂಡ OC ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಜನ ಸಫರ್ ಆಗ್ತಾ ಇದ್ರು, ಪರ್ಮನೆಂಟ್ ಆಗಿ ಮೀಟರ್ಗಳು ಸಿಗ್ತಾ ಇರಲಿಲ್ಲ, ಟೆಂಪ್ರವರಿ ಮೀಟರ್ಲ್ಲೇ ರನ್ ಮಾಡ್ತಾ ಇದ್ರು. ಇದೊಂದು ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಕೇವಲ ಬೆಂಗಳೂರಿಗೆ ಮಾತ್ರ B ಖಾತೆಯಿಂದ A ಖಾತೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದು ಈಗ ಇಡೀ ರಾಜ್ಯಕ್ಕೇನೆ A ಖಾತೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ರಸ್ತೆಗಳ ಡಾಂಬರೀಕರಣಕ್ಕೆ 2,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ಇವತ್ತು ಮೊದಲ ಸಂಪುಟ ಸಭೆಯಲ್ಲೇನೆ ತೆಗೆದುಕೊಂಡಂತಹ ನಿರ್ಣಯಗಳು. ಈ ನಿರ್ಣಯಗಳಿಗೆ ಈಗ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಉದ್ಯೋಗ ಹುಡುಕುವವರಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಆಫೀಸ್, ಸೊ ಪ್ರೈವೇಟ್ ಎಕ್ಸ್ಚೇಂಜ್ 1 ತಿಂಗಳ ಒಳಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ DK ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಸ್ ವೆರಿ ಫಾಸ್ಟ್ ಅಂತ ಅನಿಸ್ತಾ ಇದೆ. ವೆರಿ ಗುಡ್. ಅದು ಆ್ಯಕ್ಚುಲಿ ಅವ್ರಿಗಿರೋ ಟೈಮಲ್ಲಿ ತಡ ಆಯಿತು ಅಂತ ಹೇಳ್ತಾರೆ ಅವರು, ಅಂದರೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು. 1 ತಿಂಗಳ ಒಳಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ DK ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಂಪನಿಗಳ ಜೊತೆಗೂ ಕೂಡ ಚರ್ಚೆ ಮಾಡೋಕೆ 3 ಸಚಿವರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಉದ್ಯೋಗ ಹುಡುಕುವವರಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಆಫೀಸನ್ನು ಮಾಡ್ತಾ ಇದ್ದಾರೆ. ಹಿಂದೆ ಇತ್ತಿದ್ದು, ಅದನ್ನು ಕರ್ನಾಟಕದಲ್ಲಿ ಈಗ ತರುವಂಥದ್ದು, ಸೆಂಟ್ರಲಲ್ಲಿ ಇದ್ದಿದ್ದದು. ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿತ್ತು, ನಿಮಗೆ ಸಿಗ್ತಾ ಇತ್ತು. ಗ್ಯಾರಂಟಿನ ನಾವು ಅವ್ರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ, ನಮ್ದೆಲ್ಲ ಆಸ್ತಿ ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಭಾಳ ವಿಚಾರ. 6ನೇದು 6 ಡಿಸಿಷನ್ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ. ನೀವೆಲ್ಲ ಭಾಳ ಟೀಕೆ ಮಾಡ್ತಾ ಇರ್ತೀರಿ, ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಯಾಕೆಂದರೆ ಕೆಲವೆಲ್ಲ ನಮ್ಮ MLAಗಳು ಮೇನ್ ರೋಡ್ ಕೊಟ್ಟಿದ್ದೀರಿ, ಇದನ್ನ ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾಯಿದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ, ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GVA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನು ಸೇರಿ GVA ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟಲ್ಲಿ ಇದೆ. ಇನ್ನೂ ಭಾಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ, ನಾನು ಇನ್ನೊಂದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದು ಪ್ರಶ್ನೆಗಳನ್ನು ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನಾನು ಎಷ್ಟಾರ ಸೊ ಅದು ಹೇಳ್ತಾ ಇದ್ವಲ್ಲ, ಈಗಾಗಲೇ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು ಅದು ಆಲ್ರೆಡಿ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಕೂಡ ಇಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಇದೆ. ಈಗಾಗಲೇ ಬೆಂಗಳೂರಿನ ಕೌಶಲ್ಯ ಭವನ್ ಅಂತ ಕೂಡ ಇದೆ ಅದು. ಸೊ ನಿಮಗೆ ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರೋಡ್ನಲ್ಲಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದರೆ ಪ್ರೈವೇಟ್ನಲ್ಲೂ ಕೂಡ ಒಂದಿಷ್ಟು ಯುವಕರಿಗೆ ಕೆಲಸಗಳು ಸಿಗುತ್ತೆ. ಬಹಳ ದೊಡ್ಡ ಬೆಳವಣಿಗೆ. ಅದನ್ನು ಆ್ಯಕ್ಚುಲಿ ತುಂಬ ಫೋಕಸ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಆ ಫೋಕಸ್ ಮಾಡೋದನ್ನು ತುಂಬ ಬಿಟ್ಬಿಟ್ಟಿದ್ರು. ಹಿಂದೆ ನಾವೆಲ್ಲ ಕಾಲೇಜಲ್ಲಿ ಇರಬೇಕಾದ್ರೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ಅದಾಗಿರಲಿಲ್ಲ. ಈಗ ಅವಕಾಶಗಳು ಸಿಗ್ತಾ ಇದೆ, ಮಾಡಲಿ.